ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಖಾರದ ಶಂಕರಪೋಳಿ ಮಾಡ್ತಿದ್ದೀನಿ. ಅದಕ್ಕೇನೇನು ಬೇಕು ಅಂದರೆ ಸಣ್ಣ ರವೆ, ಗೋಧಿ ಹಿಟ್ಟು ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ, ಟೀ ಸ್ಪೂನು. 2ರಿಂದ 3 ತೊಗೋಬೋದು, ತೊಂದರೆ ಇಲ್ಲ. ಉಪ್ಪು ಒಂದು ರುಚಿಗೆ ತಕ್ಕಷ್ಟು, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಇಂಗು ಮತ್ತು ತುಪ್ಪ. ಇವಾಗ ಅದನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ಸಣ್ಣ ರವೆ ಹಾಕ್ತೀನಿ. ಇದಕ್ಕೆ ಸಣ್ಣ ರವೆ ಹಾಕಿ ಇದರಲ್ಲಿ ಒಂದೂವರೆ ಸ್ಪೂನು ನಾನು ಅಚ್ಕಾರದ ಪುಡಿ ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ಆಮೇಲೆ ಜೀರಿಗೆ ಪುಡಿ ಹಾಕ್ತೀನಿ. ಜೀರಿಗೆ ಪುಡಿ ಮತ್ತು ಇಂಗು 2 ಹಾಕ್ತೀನಿ. ಗೋಧಿ ಹಿಟ್ಟು ಒಂದು 3 ಸ್ಪೂನ್ ಇಟ್ಕೊಂಡಿದ್ದೀನಿ, ಹಾಕ್ತೀನಿ. 2ರಿಂದ 3 ಹಾಕ್ಬೋದು, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು. ಇದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಇದೆ, ಅಷ್ಟೇ ಉಪ್ಪು ಹಾಕ್ತಿದ್ದೀನಿ, ಜಾಸ್ತಿ ಬೇಡ. ಇದು ಈ ಲೋಟದಲ್ಲಿ ನಾನು ಹಾಕಿರೋದು, ಅಂದರೆ ಈ ಲೋಟ ಬಂದು 3/4 ಪಾವು ಆಗುತ್ತೆ. ಇದು ಈ ಲೋಟ 3/4 ಪಾವು. ಮತ್ತು ಒಂದು 3 ಸ್ಪೂನು ಗೋಧಿ ಹಿಟ್ಟು ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ, ಒಂದು 3 ಸ್ಪೂನ್ ತುಪ್ಪ ಹಾಕ್ತೀನಿ, ಟೀ ಸ್ಪೂನಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ನಾವೇನು ಉಪ್ಪು, ಖಾರ ಮತ್ತು ಜೀರಿಗೆ ಪುಡಿ, ಇಂಗು ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಹೀಗೆ ಮಾಡಿಕೊಂಡು, ಬೇಕಾದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ನಾನು ಈ ಸಣ್ಣ ರವೆ ಮತ್ತು ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ. ನಮ್ಮ ಅತ್ತೆನೂ ಮಾಡ್ತಿದ್ರು ಆ ಥರ. ಆರೋಗ್ಯಕ್ಕೆ ಮೈದಾ ಅಷ್ಟು ಒಳ್ಳೆಯದಲ್ವಲ್ಲ, ಹಾಗಾಗಿ ಸಣ್ಣ ರವೆನಲ್ಲಿ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಇವಾಗ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಹೀಗೆ ಮುಚ್ಚಿಟ್ಬಿಡ್ತೀನಿ, ಚೆನ್ನಾಗಿ ಮುಚ್ಚಿಟ್ಬಿಡ್ತೀನಿ. ಇವಾಗ ಇದೊಂದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಬಿಡ್ತೀನಿ. 10-15 ನಿಮಿಷ ಬಿಟ್ಟರು ತೊಂದರೆ ಇಲ್ಲ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಹಿಂಗೆ ನಾದ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೊತೀನಿ. ಈ ಥರ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಖಾರದ್ದು ಅದು ಉಪ್ಪು, ಖಾರ, ಅಚ್ಕಾರದ ಪುಡಿ, ಒಂಚೂರು ಜೀರಿಗೆ ಪುಡಿ, ಇಂಗು, ತುಪ್ಪ ಹಾಕಿ ಕಲಿಸ್ಕೊಂಡಿದ್ದೆ. ಆಮೇಲೆ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಟ್ಟಿದ್ದೆ. ಒಂದು 15 ನಿಮಿಷ ಹಾಗೆ ಬಿಟ್ಟಿದ್ದೆ. ಆಮೇಲೆ ಇದನ್ನು ಇವಾಗ ಲಟ್ಟಿಸ್ಬಿಟ್ಟು ನೀಟಾಗಿ ಅದನ್ನು ಕಟ್ ಮಾಡಿ ಇದು ಮಾಡೋದು. ನಿಮ್ಮದು ದಸರಾ ನೀವು ಹೋಗಿದ್ರಾ? ದಸರಾ ನೋಡಿದ್ದೀರಾ? ಮೈಸೂರು ದಸರಾ? ಹೌದಾ, ದಸರಾ ನೋಡಿದ್ದೀರಾ? ನೀವು ನಂಜನಗೂಡವರಲ್ಲ, ದಸರಾ ನೀವು ನೋಡೇ ಇರ್ತೀರ. ಹೌದಾ ಹೌದಾ ಹಾಂ. ಇದು ಅರಮನೆಗೆ ಹೋಗಿದ್ದಾರಾ? ಹೌದಾ, ಓಹೋ, ಸರಿ. ನೋಡಿದ್ದೀರಾ ಹಾಗಾದರೆ ಮೈಸೂರು ದರ್ಬಾರ್? ಎಕ್ಸಿಬಿಷನ್ನಲ್ಲಿ ಆನೆ ಮೇಲೆ ಕೂತ್ಕೊಳ್ಳೋದು. ಹೌದಾ, ಆನೆ ಮೇಲೆ, ಒಂಟೆ ಮೇಲೆ ಎಲ್ಲ ಕೂತ್ಕೊಂಡು ಸುತ್ತು ಬರೋದು, ಅವೆಲ್ಲ ಇರೋದು ಅವಾಗ. ಹೌದಾ, ಓ, ಹಾಗಾದರೆ ನೀವೆಲ್ಲ ಹೋಗಿ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು.
ಕಟ್ ಮಾಡಿಕೊಂಡು ಇವಾಗ ಇದನ್ನು ಕರಿತೀನಿ. ಒಂದು ಇದರಲ್ಲಿ ತೆಕ್ಕೊಂಡು ಕರಿತೀನಿ. ಸಣ್ಣ ರವೆನಲ್ಲಿ ಮೈದಾನಲ್ಲೂ ಮೈದಾಲು ಮಾಡಬಹುದು, ಚೆನ್ನಾಗಿರುತ್ತದು. ಆದರೆ ಮೈದಾ ಮೈಗೆ ಒಳ್ಳೇದಲ್ವಲ್ಲ ಅಂತ ರವೆ ಅಂತೂ ಚೆನ್ನಾಗಿರುತ್ತೆ ನಿಜ. ಸಣ್ಣ ರವೆನಲ್ಲಿ ಅದೇ ಚಿರೋಟಿ ಚಿರೋಟಿ ರವೆನಲ್ಲಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ ನಿಮಗೆ ತಿನ್ನೋಕ್ಕೆ. ಇವಾಗ ಇದನ್ನು ಮಕ್ಕಳಿಗೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕರಿಯೋಣ. ನೋಡಿ ಇವಾಗ ಕಾದಿದೆಯಲ್ಲ, ನೋಡ್ತೀನಿ ಕಾದಿದೆ. ಇವಾಗ ಎಲ್ಲದು ಹಾಕ್ತೀನಿ ಕರಿಯೋಕ್ಕೆ. ಚೆನ್ನಾಗಿರುತ್ತೆ ಈ ಖಾರದ್ದು ತಿಂದರೆ ತುಂಬ ಚೆನ್ನಾಗಿರುತ್ತೆ ಶಂಕರಪೊಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಖಾರದ್ದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂಥರ ಉಪ್ಪು ಖಾರ ಹಾಕಿ ಲೈಟಾಗಿ ಉಪ್ಪು ಖಾರ ಹಾಕಬೇಕು, ತುಂಬ ಇರಬಾರ್ದು. ಮಕ್ಕಳು ಕೊಡೋದಲ್ವಾ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಎಲ್ರಿಗೂ ಚೆನ್ನಾಗಿರುತ್ತೆ. ಅವರು ಇವಾಗ ದಸರಾ ಆಗಿರೋದ್ರಿಂದ ದಸರಾ ಟೈಮಲ್ಲಿ ಮಕ್ಕಳುಗಳಿಗೆ ಎಲ್ರಿಗೂ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವರು ಪುಟ್ಟದಾಗಿ ಅವ್ರಿಗಿಷ್ಟ, ಅವ್ರಿಗೆ ಪುಟ್ಟದಾಗಿದ್ದರೆ. ಅದರಲ್ಲೂ ಈ ಶಂಕರಪೊಳಿ ತುಂಬ ಇಷ್ಟಪಡ್ತಾರೆ ಮಕ್ಕಳು. ನೋಡಿ ಇವಾಗ ಇದಾಗಿದೆ, ಇದನ್ನು ತೆಗಿತೀನಿ. ನೋಡಿ ಇದಾಯಿತು. ನೋಡಿ ಈ ಥರ ಆಯ್ತು. ಇದು ನೋಡಿ ಶಂಕರಪೊಳಿ ಖಾರದ್ದು ರೆಡಿ ಆಯಿತು. ತುಂಬ ಗರ್ಗರಿಯಾಗಿದೆ. ಹೇಗೆ ಚೆನ್ನಾಗಿ ಬಂದಿದೆ. ನಮ್ಮ ಅತ್ತೆ ಅದನ್ನು ಇದು ತೋರಿಸ್ತಾರೆ ನೋಡಿ. ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಸರಿಗಿದೆ. ಹೌದಾ? ಸರಿ. ನೋಡಿ ಈ ಥರ ಉಪ್ಪು ಖಾರ ಎಲ್ಲ, ಜೀರಿಗೆ, ಇಂಗು ಎಲ್ಲ ಹಾಕಿದ್ದೀನಿ. ಒಂಚೂರು ತುಪ್ಪ ಹಾಕಿ ಕಲಸಿ ಮಾಡಿರೋದು. ಸಣ್ಣ ರವೆ ಮತ್ತು ಎರಡು ಮೂರು ಸ್ಪೂನು ಗೋಧಿ ಹಿಟ್ಟು ಹಾಕಿ ನಾನು ಮಾಡಿದ್ದೀನಿ. ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ಲರೂ ತಿನ್ನಬಹುದು. ನಿಮ್ಮ ಮನೆಯಲ್ಲೂ ಹೀಗೆ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.